ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇದು ರಶ್ಮಿಸ್ ವ್ಲಾಗ್ಸ್. ಇವತ್ತಿನ ದಿನ ಪಿಗ್ಮೆಂಟೇಷನ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಮುಖದ ತುಂಬ ಪಿಗ್ಮೆಂಟೇಷನ್, ಮುಖದ ತುಂಬ ಕಪ್ಪು ಗಲೆ ಇದೆ, ಪಿಂಪಲ್ ಇದೆ, ಹಾಗೆ ಇನ್ನೂ ಹಲವಾರು ರೀತಿಯಲ್ಲಿ ಸಮಸ್ಯೆಗಳು ನನ್ನ ಹತ್ರ ಹೇಳ್ತಾ ಇರ್ತಾರೆ ಕೆಲವರು. ಪಿಗ್ಮೆಂಟೇಷನ್ ಸಮಸ್ಯೆ ತುಂಬ ಜನ ಫೇಸ್ ಮಾಡ್ತಾ ಇರ್ತಾರೆ ಅಂತಲೇ ಹೇಳಬಹುದು. ಹಾಗೆ 30 ವರ್ಷದ ಮೇಲ್ಪಟ್ಟಿನ ಮಹಿಳೆಯರು ಪಿಗ್ಮೆಂಟೇಷನ್ ಬರೋದಕ್ಕೆ ತುಂಬ ನಾನಾ ರೀತಿ ಕಾರಣ ಇದೆ. ಹೇರ್ ಡೈಯಿಂದನೂ ಪಿಗ್ಮೆಂಟೇಷನ್ ಸಮಸ್ಯೆ ಬರುತ್ತೆ, ಸನ್ ಟ್ಯಾನಿಂದ ಕೂಡ ಪಿಗ್ಮೆಂಟೇಷನ್ ಸಮಸ್ಯೆ ಬರುತ್ತೆ, ಹಾರ್ಮೋನ್ ಇನ್ಬ್ಯಾಲೆನ್ಸಿಂದ ಕೂಡ ಪಿಗ್ಮೆಂಟೇಷನ್ ಸಮಸ್ಯೆ ಬರುತ್ತೆ. ಇದನ್ನು ಹೋಗಲಾಡಿಸೋದು ತುಂಬಾ ಕಷ್ಟ. ಒಂದು ಹೋಮ್ ರೆಮಿಡಿನ ನೈಟ್ ಪ್ರಿಪೇರ್ ಮಾಡಿ ಫೇಸ್ಗೆ ಹಚ್ಚಿ ಮಾರನೇ ದಿವಸ ಫೇಸ್ ವಾಶ್ ಮಾಡ್ಕೊಳೋದ್ರಿಂದ ಪಿಗ್ಮೆಂಟೇಷನ್ ಸಮಸ್ಯೆ ತುಂಬಾ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. 3 ವೀಕ್ಸ್ ಆಗಿ ಈ ಹೋಮ್ ರೆಮಿಡಿನ ಕಂಟಿನ್ಯೂಸ್ ಆಗಿ ಹಚ್ಕೊತಾ ಹೋದರೆ ಪಿಗ್ಮೆಂಟೇಷನ್ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಕಪ್ಪು ಕಲೆಗಳನ್ನು ಕೂಡ ಕಡಿಮೆ ಮಾಡ್ತಾ ಬರುತ್ತೆ, ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ. ಸೊ ಇವಾಗ ಬನ್ನಿ, ತಡ ಮಾಡೋದು ಬೇಡ, ಆ ಹೋಮ್ ರೆಮಿಡಿನ ಹೇಗೆ ರೆಡಿ ಮಾಡ್ಕೊಳೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇದಕ್ಕೆ ಇವಾಗ 1/4 ಸ್ಪೂನ್ ಕಸ್ತೂರಿ ಅರಿಶಿನ ಹಾಕೋತಾ ಇದ್ದೀನಿ. ಇವಾಗ 1/4 ಸ್ಪೂನ್ ತೊಗೊಂಡಿದ್ದೀನಿ. ಕಸ್ತೂರಿ ಅರಿಶಿನ ಇಲ್ಲ ಅಂದರೆ ಅರಿಶಿನ ಕೊಂಬು ಬರುತ್ತಲ್ವ, ಆ ಕೊಂಬನ್ನು ಸಹ ಬೇಕಾದ್ರೆ ಪುಡಿ ಮಾಡಿ ಯೂಸ್ ಮಾಡ್ಕೊಳ್ಬೋದು, ಓಕೆನಾ. ಹಾಗೆ ಇದಕ್ಕಿವಾಗ 1 ಸ್ಪೂನ್ ಅನ್ನದ ಗಂಜಿ ತಗೋತಾ ಇದ್ದೀನಿ. ಇದಕ್ಕೀಗ 1 ಸ್ಪೂನ್ ಅನ್ನದ ಗಂಜಿ, ಇದು ನಾನು ಅನ್ನ ಬಸಿತೀನಿ ಆ ಟೈಮಲ್ಲಿ ಇದು ಗಂಜಿ ಇಟ್ಕೊಂಡಿರೋದು. ಇದು ಒಂದು ಸ್ಪೂನ್ ಅನ್ನದ ಗಂಜಿ ತೊಗೊತಿದ್ದೀನಿ. ಒಂದು ಸ್ಪೂನ್ ಅನ್ನದ ಗಂಜಿ, ಹಾಗೆ ಇದಕ್ಕೆ ಇವಾಗ ಅನ್ನ ಮಾಡಿದ ಗಂಜಿ, ಅನ್ನ ಹಾಕಿ ಕೊನೆಗೆ ಉಳಿಯುತ್ತೆ ಅಲ್ವಾ, ಆ ಗಂಜಿನ ನಾನು ಇವಾಗ ತೊಗೊಂಡಿರೋದು. ನಾನು ಗಂಜಿನ ತೊಗೊಂಡಿದ್ದೀನಿ ಆಯಿತಾ. ಹಾಗೆ ನೀವು ಬೇಕಾದರೆ 1 ಸ್ಪೂನ್ ಅನ್ನವನ್ನೇ ಪುಟ್ಟ ಮಿಕ್ಸಿ ಜಾರದಲ್ಲಿ ಹಾಕ್ಕೊಂಡು ಸ್ವಲ್ಪ ಅನ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೊಂಡು ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು ಆಯಿತಾ. ಯಾರ್ಯಾರು ಕುಕ್ಕರಲ್ಲಿ ಅನ್ನ ಮಾಡ್ತಿರ್ತಾರೋ ಅಂಥವರು ಗಂಜಿ ಬಗ್ಗಿಸ್ತೀರೋ ಅನ್ನೋದೇ ಆದರೆ ಆ ಗಂಜಿ ಇದೆಯಲ್ಲ, ಆ ಗಂಜಿನ ಸ್ವಲ್ಪ ಎತ್ತಿಟ್ಕೊಂಡು ಯೂಸ್ ಮಾಡ್ಬೋದು. ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಇದು. ಹಾಗೆ ಕಸ್ತೂರಿ ಅರಿಶಿನ ಮೇಯ್ನಾಗಿ ಬಂದು ಪಿಗ್ಮೆಂಟೇಷನ್ ಸಮಸ್ಯೆಯನ್ನು ಹೋಗಲಾಡಿಸೋಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಅಲ್ಲದೆ ಇದು ಒಳ್ಳೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ವರ್ಕ್ ಮಾಡುತ್ತೆ. ಹಾಗೆ ನಿಮ್ಮ ಮುಖದಲ್ಲಿ ಇರುತ್ತಲ್ಲ ಸಣ್ಣ ಸಣ್ಣ ಗುಳ್ಳೆ ಹೋಗಲಾಡ್ಸತ್ತದು. ಹಾಗೆ ಫೇಸಲ್ಲಿರೋ ಪಿಂಪಲ್ ಇರುತ್ತಲ್ಲ ಅದು ಕೂಡ ನಿವಾರಣೆ ಮಾಡುತ್ತೆ. ಮತ್ತು ಈ ಅನ್ನದ ಗಂಜಿ ಬಂದು ಗ್ಲಾಸ್ ಸ್ಕಿನ್ನಾಗಿ ಪರಿವರ್ತನೆ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ಫೇಸಲ್ಲಿರುವ ಕಲೆಗಳನ್ನು ನಿವಾರಣೆ ಮಾಡೋಕ್ಕೆ ಅಂತಲೇ ಹೇಳ್ಬೋದು. ಟ್ಯಾನ್ನ ಹೋಗಲಾಡಿಸೋಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಹಾಗೆ ಸ್ಕಿನ್ ಓಪನ್ ಪೋರ್ಸ್ ಏನಾದರೂ ಇದ್ದರೆ, ಜಾಸ್ತಿ ಓಪನ್ ಪೋರ್ಸ್ ಇದ್ದರೆ ಅದನ್ನು ಕೂಡ ರೆಡ್ಯೂಸ್ ಮಾಡುತ್ತೆ ಫ್ರೆಂಡ್ಸ್. ಸೊ ಇದಕ್ಕೆ ಇವಾಗ ನಾನು 1/2 ಸ್ಪೂನ್ ಆಲ್ಮಂಡ್ ಆಯಿಲ್ ಹಾಕ್ತಾಯಿದ್ದೀನಿ. ಇದು
ಆಲ್ಮಂಡ್ ಆಯಿಲ್ ಹಾಕ್ತಿದ್ದೀನಿ. ಇಲ್ಲ ಅಂದ್ರೆ ಬೇಕಾದ್ರೆ ನೀವು ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡ್ಕೊಬೋದು. ಹಾಗೆ 1 ಸ್ಪೂನ್ನ ಅನ್ನದ ಗಂಜಿ, ಅರ್ಧ ಸ್ಪೂನ್ ಆಲ್ಮಂಡ್ ಆಯಿಲ್, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಒಂದು ಒಳ್ಳೆ ಸಿರಮ್ ರೀತಿಯಲ್ಲಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಇದು ಈ ಒಂದು ಸಿರಮ್ನ ಫ್ರಿಜ್ಜಲ್ಲಿ ಇಟ್ಟು ಸುಮಾರು 4ರಿಂದ 5 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಬೋದು. ಹಾಗೆ ಹೊರಗಡೆ ಆದರೆ ಡೈಲಿ ಫ್ರೆಶ್ ಆಗಿ ರೆಡಿ ಮಾಡ್ಕೊಳ್ಳಿ. ಇದು ಫ್ರೆಶ್ ಆಗಿ ರೆಡಿ ಮಾಡ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ಹಾಳಾಗುತ್ತಲ್ವ, ಅದಕ್ಕೋಸ್ಕರ ಆದಷ್ಟು ಕಡಿಮೆ ಕ್ವಾಂಟಿಟಿ ಮನೆಯಲ್ಲಿ ಫ್ರಿಜ್ ಇಲ್ಲ ಅಂದರೆ ಕಡಿಮೆ ಕ್ವಾಂಟಿಟಿಯಲ್ಲಿ ಪ್ರಿಪೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ರಿಪೇರ್ ಮಾಡಿಕೊಂಡು ಡೈಲಿ ಯೂಸ್ ಮಾಡ್ಕೊಳ್ಳಿ. ಫ್ರಿಜ್ ಇದೆ ಅಂದರೆ ಈ ಒಂದು ಪ್ರಮಾಣ ಇದೆ ಅಲ್ವಾ, ಈ ಒಂದು ಪ್ರಮಾಣದಲ್ಲಿ ರೆಡಿ ಮಾಡ್ಕೊಳ್ಳಿ. ಈ ಒಂದು ಪ್ರಮಾಣದಲ್ಲಿ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡಿ ಇಟ್ಕೊಳ್ಳಿ. ಸುಮಾರು ಒಂದು 4ರಿಂದ 5 ದಿನಗಳಷ್ಟು 5 ದಿನ ಅಷ್ಟು ಬರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂದರೆ ಡೈಲಿ ನೈಟ್ ಫೇಸ್ ವಾಶ್ ಮಾಡಿಕೊಂಡು ಈ ಒಂದು ಸಿರಮ್ನ ಫೇಸ್ ಮತ್ತು ನೆಕ್ಕಿಗೆ ಸಹ ಅಪ್ಲೈ ಮಾಡಿ. ಸೊ ಅದು ಕ್ಲೀನಾಗಿ ಅಬ್ಸರ್ವ್ ಆಗಿಬಿಡುತ್ತೆ ಅದು. ಹಾಗೆ ಸ್ವಲ್ಪ ಹೊತ್ತಿಗೆ ನೈಟಲ್ಲಿ ಹಾಗೆ ಹಚ್ಕೊಂಡು ಮನ್ಕೊಂಡ್ಬಿಡಿ. ಮಾರನೇ ದಿನ ಉಗುರು ಬೆಚ್ಚಗೆ ನೀರನ್ನು ಯೂಸ್ ಮಾಡಬೇಕಾಗತ್ತೆ. ನೀವು ಉಗುರು ಬೆಚ್ಚಗೆ ನೀರಲ್ಲಿ ಫೇಸ್ ವಾಶ್ನ ಮಾಡ್ಕೋಬೇಕಾಗತ್ತೆ ನೀವು. ಆವಾಗ ನಿಮಗೆ ಗೊತ್ತಾಗುತ್ತೆ. ಅದು ನೀವು ಹೇಗೆ ಅಂದರೆ ಒಂದು 3 ವೀಕ್ಸ್ ಕಂಟಿನ್ಯೂಸ್ ಆಗಿ ನೀವು ಮಾಡಿಕೊಂಡ್ರೆ ನಿಮಗೆ ಅದರ ರಿಸಲ್ಟ್ ಗೊತ್ತಾಗುತ್ತೆ. ನೀವು ಅದನ್ನು ಟ್ರೈ ಮಾಡಿದ್ರೆ ಮಾತ್ರ ನಿಮಗೆ ಗೊತ್ತಾಗೋದು, ಇಲ್ಲ ನಿಮಗೆ ಗೊತ್ತಾಗೋಲ್ಲ ಅಷ್ಟೇ. 3 ವೀಕ್ಸ್ ಕಂಟಿನ್ಯೂಸ್ ಆಗಿ ಹಚ್ಕೊಂಡ್ರೆ ಮುಖದಲ್ಲಿರುವ ಪಿಗ್ಮೆಂಟೇಷನ್ ಅಂದರೆ ಬಂಗುವಿನ ಸಮಸ್ಯೆ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ ಫ್ರೆಂಡ್ಸ್. ನಿಮ್ಮ ಮುಖದಲ್ಲಿ ಕಪ್ಪು ಕಲೆ ಇದ್ದರೆ ಅದನ್ನು ಸಹ, ಮತ್ತು ಪಿಂಪಲ್ ಇದ್ದರೆ, ಹಾಗೆ ಸಣ್ಣ ಸಣ್ಣ ಗುಳ್ಳೆ ಇರುತ್ತಲ್ವ, ಅದನ್ನು ಸಹ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೇ ನಿಮ್ಮ ಮುಖದಲ್ಲಿರುವ ಕಲೆಗಳನ್ನು ನಿವಾರಣೆ ಮಾಡೋಕ್ಕೆ ಈ ಒಂದು ಹೋಮ್ ರೆಮಿಡಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹೇಗೆ ಪ್ರಿಪೇರ್ ಮಾಡಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬಂದರೆ ಇವಾಗ ನಾನು ಫೇಸ್ಗೆ ಅಪ್ಲೈ ಮಾಡಿ ನಾನು ತೋರಿಸ್ತೀನಿ. ಹೇಳಿದ್ನಲ್ಲ ಫ್ರೆಂಡ್ಸ್, ಇದನ್ನು ಒಂದು 3 ವೀಕ್ಸ್ ಕಂಟಿನ್ಯೂಸ್ ಆಗಿ ಹಚ್ಕೊಳ್ಳಿ. ಅದರ ರಿಸಲ್ಟ್ ನಿಮಗೇ ಗೊತ್ತಾಗುತ್ತೆ. ತುಂಬಾ ಒಳ್ಳೆಯದು ಫೇಸ್ಗೆ. ಫೇಸ್ ವಾಶ್ ಮಾಡಿಕೊಂಡು ಹಚ್ಕೊಳ್ಬೇಕಾಗತ್ತೆ. ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೆ, ಅದಕ್ಕೆ ಹಚ್ಕೋತಿದ್ದೀನಿ. ಹಾಗೆಯೇ ಓವರ್ ನೈಟ್ ಬಿಡಿ ಫ್ರೆಂಡ್ಸ್. ನೈಟ್ ಹಚ್ಕೊಂಡು ಓವರ್ ನೈಟ್ ಬಿಡಿ, ರಿಸಲ್ಟ್ ನಿಮಗೇನೋ ಗೊತ್ತಾಗುತ್ತೆ.
ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ಫಸ್ಟಾಗಿ ಯಾರು ನನ್ನ ಚಾನೆಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಇದೇ ರೀತಿಯೇ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.